ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ಶುಕ್ರವಾರ ಅಮ್ಮ ಅರಳನ್ನ ಬೇಯಿಸೋಕ್ಕೆ ಅಂತ ಹೇಳಿ ಇಲ್ಲೆಲ್ಲನೂ ರೆಡಿ ಮಾಡ್ಕೊಳ್ತಿದ್ರು. ಒಂದೆರಡು ದಿನ ಚೆನ್ನಾಗಿ ಒಣಗಿತ್ತಲ್ಲ, ಅದನ್ನೆಲ್ಲನೂ ಕೂಡ ಇವಾಗ ಮಿಕ್ಸಿಲಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ರು. ಮೊದಲೆಲ್ಲ ಒನಕೆಲಿ ಹಿಡ್ದು ಮಾಡ್ಕೊಳ್ತಿದ್ರು. ಇವಾಗ ಅಮ್ಮ ಆಗಲ್ಲ, ಒಬ್ಬರೇ ಎಲ್ಲನೂ ಮಾಡ್ಕೋಬೇಕು ಅಂತ ಹೇಳಿ ಮಿಕ್ಸಿಲೇ ಮಾಡ್ಕೊಬಿಡ್ತಾರೆ. ಇನ್ನು ಅದಾದಮೇಲೆ ನೀರೆಲ್ಲನೂ ಕಾಯಕ್ಕಿಟ್ರು. ಒಂದು 6 ಗಂಟೆಗೆ ಒಲೆಗೆ ಹಚ್ಚಿದ್ದವರು. ಎಣ್ಣೆ ಬರ್ಬೇಕಾದ್ರೆ ಒಂದು 9:15 ಆಗಿತ್ತು. ನೀಟಾಗಿ ಅದು ಆರಿರೋದೆಲ್ಲನೂ ಈ ಥರ ನೀರಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲನೂ ಬೇಯಿಸಿದ್ರು. ಅದು ಸಿಡಿಯುತ್ತೆ ಅಂತ ಹೇಳಿ ದೂರದಲ್ಲೇ. ಇನ್ನು ಫೈನಲಾಗಿ ಎಣ್ಣೆ ಬಂದಮೇಲೆ ಅದನ್ನು ಎಣ್ಣೆನ ಬಸಿದ್ರು. ಇದು ಬಸ್ತಿರೋ ಎಣ್ಣೆ ಇಷ್ಟು ಬಂದಿತ್ತು. ಅದನ್ನು ಮತ್ತೆ ಬೇಯಿಸಿ ಇದರಿಂದನೂ ಎಣ್ಣೆನ ತೆಗಿಬೇಕು. ಮತ್ತು ನೀರೆಣ್ಣೆ ಅಂತೇಳಿ ಇದರಿಂದನೂ ಎಣ್ಣೆನ ತೆಗೆದು ಇದನ್ನು ಕೂಡ ಬೇಯಿಸಬೇಕು. ಇದೆಲ್ಲ ಮಾಡೋಷ್ಟೊಳಗೆ ಅಮ್ಮ 12 ಗಂಟೆನೇ ಆಗಿತ್ತೇನೋ. ಇನ್ನು ನೆಕ್ಸ್ಟ್ ಡೇ ನಾನು ಓಪನ್ ಮಾಡಿ ನೋಡಿದಾಗ ಇದರಲ್ಲಿ ಒಂದು 3/4 ಭಾಗದಷ್ಟು ಎಣ್ಣೆ ಇತ್ತು. ಅಮ್ಮ ಅಷ್ಟು ಬೇಗ ಟೈಟಾಗಿ ಹಾಕ್ಬಿಟ್ಟಿತ್ತು. ಪಾಪು ಇರ್ತಾನೆ ಉಂಟಿಸ್ಬಿಡ್ತಾನೆ ಅಂತ ಹೇಳಿ ಇನ್ನು ಡೈಲಿ ಯೂಸ್ಗೆ ಅಂತ ಹೇಳಿ ಈ ಎಣ್ಣೆನ ಬಾಟ್ಲಿಗೆ ಹಾಕಿ ಈಚೆಯಲ್ಲಿ ಮಡಗಿದ್ರು. ಇನ್ನು ಇದನ್ನೆಲ್ಲನೂ ನೋಡಿಕೊಂಡು ಅಡುಗೆ ಕೆಲಸ ಎಲ್ಲನೂ ಮುಗಿಸಿ ಅಪ್ಪನೂ ಮಲಗಿಸ್ದೆ. ಅವನಿಗೆ ನೆಕ್ಸ್ಟ್ ಡೇ ಶನಿವಾರ ಈ ಥರ ಫುಲ್ಲು ಬೊಬ್ಬೆಗಳು ಬಂದ್ಬಿಟ್ಟಿದ್ದೋ. ಇನ್ನು ಅವನು ಎದ್ದಾಗಂತೂ ಔಷಧಿ ಏನೂ ಹಾಕಿಸ್ಕೊಳ್ಳಲ್ಲ. ಅವನ್ನ ಮಲಗಿಸಿದ ಮೇಲೇ ನಾನು ನೀಟಾಗಿ ಬರ್ನಲ್ನ ಕೊಟ್ಟಿದ್ರು. ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಸುಟ್ಟು ಗಾಯಕ್ಕೆ ಅದನ್ನೇ ಹಾಕಬೇಕಂತೆ. ಹಾಗಾಗಿ ಅದಕ್ಕೆಲ್ಲ ನೀಟಾಗಿ ಅವನಿಗೆ ಚೆನ್ನಾಗಿ ಹಚ್ಚಿ ನಾನು ಬೇರೆ ಕೆಲಸಗಳೆಲ್ಲನೂ ಮುಗಿಸಿ ಮತ್ತು ನಂದು ನೆನ್ನೆದೇ ಅರ್ಧ ಆಗಿತ್ತಲ್ಲ ಸ್ಟಿಚಿಂಗ್ ಕೆಲಸ, ಅದನ್ನು ಕೂಡ ಇವತ್ತು ಫೈನಲಾಗಿ ಮುಗಿಸ್ದೆ. ಫೈನಲಾಗಿ ಆ ಡ್ರೆಸ್ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ಫೈನಲಾಗಿ ಈ ಡ್ರೆಸ್ ಕಂಪ್ಲೀಟ್ ಆಯಿತು. ಇದೆಲ್ಲ ಮುಗಿದ ಮೇಲೆ ಇವತ್ತು ನಮ್ಮ ತಂಗಿ ಮನೆಗೆ ಹೋಗಬೇಕಿತ್ತು. ಹಂಗಾಗಿ ಇದನ್ನೆಲ್ಲನೂ ಕೂಡ ತೆಗೆದಿಟ್ಟು ನಾನು ಕೂಡ ರೆಡಿಯಾಗಿ ನಾನು ಅಪ್ಪು ನಮ್ಮ ಮನೆಯವರು ಹೊರಟು. ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.